ನಮಸ್ಕಾರ ನಮ್ಮ ಎಲ್ಲ ರೈತ ಬಾಂಧವರಿಗೆ. ಈ ವಿಡಿಯೋದಲ್ಲಿ ನಾವು ಕಡ್ಲಿ ಕಟಾವ್ಲಿಂದ ಹಿಡಿದು ಕಡ್ಲಿ ಯಾವ ಥರ ರಾಶಿ ಬರಾಕತ್ತೈತೆ ಅನ್ನೋದು ಕೂಡ ನಾವು ತೋರಿಸಿದ್ದೀವಿ. ಯಾಕಂದ್ರೆ ಪ್ರತಿಯೊಂದು ಸಾರಿ ನಾವು ಹೋಗಿ ವಿಡಿಯೋ ಮಾಡ್ಬೇಕಾದ್ರೆ ಕೆಲವೊಂದು ಟೈಮ್ನಾಗ ಕಡ್ಲಿ ಹಾರ್ವೆಸ್ಟಿಂಗ್ ಮಾಡೋದಷ್ಟೇ ನಾವು ವಿಡಿಯೋ ಮಾಡ್ತಿದ್ವಿ, ಇಲ್ಲಾಂದ್ರೆ ರಾಶಿ ಇದು ಒಂದು ಕಡೆಗೆ ಹಾಕಿದ್ದು. ಹೀಗಾಗಿ ಎಲ್ಲ ರೈತರು ಒಂದು ವಿಡಿಯೋ ನೋಡ್ತಿದ್ರು, ಇಲ್ಲ ನೀವು ಹಾರ್ವೆಸ್ಟಿಂಗ್ ಮಾಡೋದು ತೋರಿಸ್ರಿ ಅಂತಿದ್ರು. ಹಾರ್ವೆಸ್ಟಿಂಗ್ ನೋಡಿದವರು ಇಲ್ಲ ಕಡ್ಲಿ ರಾಶಿ ಹೆಂಗೆ ಬರಾಕತ್ತೈತೆ ಅನ್ನೋದು ತೋರಿಸ್ರಿ ಅಂತಿದ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇದೊಂದು ವಿಡಿಯೋನ ಅಪ್ಲೋಡ್ ಮಾಡೋಣ. ಎರಡೂ ಸೇರಿ ಹಾರ್ವೆಸ್ಟಿಂಗು ಇರುತ್ತೆ ವಿತ್ ಕಡ್ಲಿ ಯಾವ ಥರ ಬಂದಿದೆ ರಾಶಿ ಅನ್ನೋದು ಕೂಡ ಇದರಲ್ಲಿ ಇರುತ್ತೆ ಅಂತಂದು ಆ ವಿಡಿಯೋನ ಇದನ್ನು ಹಾಕಿದ್ದೀವಿ. ಮತ್ತು ಭಾಳಷ್ಟು ರೈತರು ನಮ್ಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸಿರಿ. ಯಾಕಂದ್ರೆ ಕಡ್ಲಿ ಕಟಾವು ಮಾಡೋದಷ್ಟೇ ಅಲ್ಲದೆ ಹೊಟ್ಟಿಗೆ ನೀವು ದನಕರುಗಳಿಗೋಸ್ಕರ ನೀವೆಲ್ಲ ಹೊಟ್ಟಿಂದ ಅನುಕೂಲ ಭಾಳ ಮಾಡಿರಿ ಅಂತಂದು ಭಾಳ ಪ್ರೀತಿನೂ ತೋರಿಸಿರಿ. ಹಂಗೆ ಈ ವಿಡಿಯೋ ನೋಡಿದಾದ್ಮೇಲೆ ಪ್ರತಿಯೊಬ್ಬರಿಗೂ ಬದಲಿ ರೈತರಿಗೆ ನೀವು ಶೇರ್ ಮಾಡಿರಿ. ಸೇರಿದ ಬದಲಿ ರೈತರಿಗೆ ತುಂಬ ಉಪಯುಕ್ತವಾಗುತ್ತೆ. ಯಾಕಂದರೆ ಕಡ್ಲಿ ಹಾರ್ವೆಸ್ಟನ್ನು ಯಾವ ಥರ ಆಗುತ್ತೆ ಏನು ಅನ್ನೋದು ಕೂಡ ಭಾಳಷ್ಟು ಜನರಿಗೆ ಗೊತ್ತಿರಲ್ಲ. ಯಾಕಂದರೆ ಕಡ್ಲಿ ಹೊಡೆಯೋದು ಭಾಳ ಮಷಿನ್ಗಳು ಭಾಳ ಹಿಂದೆ ಚೆಲ್ಲಾಡ್ತಾವೆ ಅನ್ನೋದು ರೈತರ ತಲೆಯಾಗಿರುತ್ತೆ. ಹಿಂಗೆ ನಾವು ಒಂದು ಸ್ವಲ್ಪ ಅವರಿಗೆ ತೋರಿಸೋದ್ರಿಂದ ನಮ್ಗೆ ಹುಮ್ಮಸ್ ಬರುತ್ತೆ. ಯಾಕಂದರೆ ಕಡ್ಲಿಯನ್ನು ಬೆಳೆಯಬಹುದು, ಕಡ್ಲಿಯನ್ನು ಹಾರ್ವೆಸ್ಟಿಂಗ್ ಮಾಡ್ಬೋದು ಅಂತ ಕೂಡ ಬರುತ್ತೆ. ಹಿಂಗೆ ನೀವು ನಮ್ಮ ಪೇಜನ್ನು ಲೈಕ್ ಮಾಡಿರಿ ಹಾಗೂ ಫಾಲೋ ಮಾಡಿರಿ. ಯಾಕಂದ್ರೆ ನೀವು ಮಾಡೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋಕೆ ಅನುಕೂಲ ಆಗುತ್ತೆ. ಬಹಳಷ್ಟು ರೈತರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಪಾಪ ಅವರೆಲ್ಲ ಇಲ್ಲಿ ಬಂದು ಕಾರ್ ತೊಗೊಂಡು ಇಲ್ಲ ಬೈಕ್ ತೊಗೊಂಡು ಬಂದು ನೋಡ್ಕೊಂಡು ಹೊಂಟ್ರ. ನಾ ಏನಂತೀನಿ, ಪಾಪ ಅವ್ರು ನೀವು ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದು ಇದನ್ನು ನೋಡೋದ್ರಾಗ ಏನಿದಿಲ್ಲ, ನಾವು ನಿಮಗೋಸ್ಕರ ಅಂತಂದು ನಾವು ಅದೀವಿ. ಯಾಕಂದ್ರೆ ಇಲ್ಲೇನು ಯಾವ ಥರ ಗ್ರೌಂಡ್ ಲೆವೆಲ್ ಒಳಗೆ ಇದಾಗ್ತಾಯಿದೆ ಅದೇ ನಾವು ಸೇಮ್ ಆಗಿ ನಿಮಗೆ ತೋರಿಸ್ತಿರ್ತೀವಿ. ಇದ್ರೊಳಗೆ ನಾವು ಸುಳ್ಳು ತೋರಿಸಿ ಇದನ್ನು ಮಾಡಿ ಅನ್ನೋದು ಯಾವುದೂ ಇದಿರಲ್ಲ. ಇದ್ರಾಗ ಏನು ರೆಡಿ ಆಗ್ತೈತೆ ಅಷ್ಟೇ ನಾವು ತೋರಿಸ್ತೀವಿ. ನಾವು ಹೇಳೋದಷ್ಟೇ, ಯಾಕಂದ್ರೆ ನಿಮಗೂ ಕೆಲಸಗಳು ಇರ್ತಾವೆ, ಯಾಕೆ ಮತ್ತು ಸುಳ್ಳು ಇದನ್ನು ಮಾಡ್ತೀರಿ. ಯಾಕಂದ್ರೆ ನೀವು ಇಲ್ಲಿವರೆಗೆ ಬಂದು ಎಲ್ಲರೂ ಭಾಳ ಜನ ಪ್ರೀತಿ ತೋರಿಸಿರಿ. ಕೃಷಿಗೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೇಕಂತಂದ್ರೆ ಇಲ್ಲಿ ಬರೆದಿರುವಂಥ ಯೂಟ್ಯೂಬ್ ಚಾನಲನ್ನು ಯೂಟ್ಯೂಬ್ದಾಗ ಹೋಗಿ ಸರ್ಚ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವು ನೋಡ್ಬೋದು ಅನ್ನೋದು ನನ್ನ ಅನಿಸಿಕೆ.